ಬೆಳಗ್ಗೆ ನಾನೊಂದು ಉದಾಹರಣೆ ಕೊಟ್ಟೆ. ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಚೇರಿಗೋಸ್ಕರ ಯಾವ ರೀತಿ ನ್ಯಾಯಾಧೀಶರ ಮುಂದೆ ಅವಲತ್ತುಕೊಂಡಿದ್ರು ಅನ್ನೋದ್ರ ಬಗ್ಗೆ. ಅಂದರೆ ಚೇರ್ ಇದ್ದಂಥ ಸಂದರ್ಭದಲ್ಲಿ ನಾವು ವಿಪರೀತ ಆಟ ಆಡ್ತೀವಿ, ಚೇರ್ ಇಲ್ದಿರುವಂಥ ಸಂದರ್ಭದಲ್ಲಿ ಒದ್ದಾಡ್ತೀವಿ. ಅಂದರೆ ಇದು ಒಂದು ಲೆಕ್ಕದಲ್ಲಿ ರಾಜಕೀಯ ಸ್ಟಾರ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಟ್ಟಿರಲಿಲ್ಲ, ಸಿನಿಮಾ ಸ್ಟಾರ್ಗೂ ಬಿಟ್ಟಿರಲಿಲ್ಲ. ನೋಡಿ, ಒಂದು ಚೇರಿಗೋಸ್ಕರ ವಿಜಯಲಕ್ಷ್ಮಿ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿ ಅಲ್ಲಿನ ಜೈಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕಾಯಿತು. ಎರಡೆರಡು ಸರಿ ಡಾಕ್ಟರ್ಗಳು ಬಂದು ನೋಡಬೇಕಾಯಿತು. ನೋಡಿ, ಅಂತೂ ಇಂತೂ ನಿಜ, ಅವ್ರಿಗೆ ಸಮಸ್ಯೆ ಇರುವಂಥದ್ದು ನಿಜ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅವರಿಗೆ ಒಂದು ಕ್ಲಿನಿಕಲ್ ಚೇರ್ ಸಿಗ್ತಾ ಇದೆ, ಅಂದರೆ ಸರ್ಜಿಕಲ್ ಚೇರ್ ಒಂದು ಸಿಗ್ತಾ ಇದೆ. ಅಂದರೆ ಒಂದಿಷ್ಟು ಕುತ್ಕೊಳ್ಳೋಕೆ ಒಂದಿಷ್ಟು ಆರಾಮಾಗಿರುತ್ತೆ ಅಂತ, ಇಲ್ಲಾಂದರೆ ಪೇನ್ ಬರುತ್ತೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಚೇರ್ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡು ಹೋಗಿದ್ರು ವಿಜಯಲಕ್ಷ್ಮಿ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೊಟ್ಟಂಥ ರಿಪೋರ್ಟ್ ಇತ್ತು, ಆರೋಗ್ಯ ತಪಾಸಣೆ ಮಾಡಿದಂಥ ರಿಪೋರ್ಟ್ ಇತ್ತು, ಅದನ್ನು ಕೂಡ ತಗೊಂಡು ಕೊಟ್ಟರು. ಅದಾದ್ಮೇಲಿಂದ ಈಗ ಸರ್ಜಿಕಲ್ ಚೇರ್ ಸಿಗ್ತಾ ಇದೆ. ನೋಡಿ, ಇದೇ ಚೇರೇ ಎಡವಟ್ಟಾಗಿದ್ದು. ಎಲ್ಲ ರೌಡಿಗಳ ಜೊತೆಗೆ ಸಾಲ ಕೂತ್ಕೊಂಡು ಪಟ್ಟಂಗ ಹೊಡೆದಿದ್ದ ರೀತಿ ಇತ್ತಲ್ಲ, ಅದೇ ನೋಡಿ ಎಡವಟ್ಟು ಮಾಡಿದ್ದು. ಈಗ ಒಂದು ಚೇರಿಗೋಸ್ಕರ ಬೇಡ್ಕೋಬೇಕು ಅಂಥ ಸ್ಥಿತಿ ಹೆಂಗಿದೆ ನೋಡಿ. ಕೆಲವರಿಗೆ ಇರೋ ಚೇರು ಹೊರಟೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಚೇರ್ ಕೇಳಿದ್ರು, ಚೇರ್ ಸಿಕ್ತೋ ಬಿಡ್ತೋ ಗೊತ್ತಿಲ್ಲ. ಅದು ಇಲ್ಲಿ ಬಂದಾದ್ಮೇಲೆ ಅವರಿಗೆ ಉಪಮುಖ್ಯಮಂತ್ರಿ ಚೇರ್ ಸಿಕ್ತು. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ಬೆಳಗ್ಗೆ ಕೂಡ ಮಾತಾಡಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಪೇನ್ ಇದೆ, ಈ ಚೇರಿಗೋಸ್ಕರ ಕೊಡಲೇಬೇಕೇನು ಅಂತಂದರೆ ಅದರ ರಿಪೋರ್ಟನ್ನು ಕೂಡ ಅವರ ಪತ್ನಿ ಕೊಟ್ಟಿದ್ದು. ಅಂತೂ ಇಂತೂ ಈಗ ಚೇರ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಏನಿದೆ? ಖಂಡಿತ ರಂಗನಾಥ, ಕಳೆದ 5 ದಿನಗಳಿಂದ ಕೂಡ ಬೆನ್ನು ನೋವಿನಿಂದ ಮತ್ತು ಕೈ ನೋವಿನಿಂದ ಬೆಳೀತಾ ಇರತಕ್ಕಂತ ನಟ ದರ್ಶನ್ ಅವರು ಅವರಿಗೆ ಒಂದು ಸರ್ಜಿಕಲ್ ಚೇರ್ ನ ಅವಶ್ಯಕತೆ ಇದೆ ಅಂತ ಕೂಡ ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ರು. ಅದರ ಸಂಬಂಧಪಟ್ಟಂತೆ ಜೈಲಾಧಿಕಾರಿ ಮತ್ತು ಉತ್ತರ ವಲಯದ ಬಂದಿಖಾನೆಯ ಡಿಐಜಿ ಮುಂದೆ ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವರಿಗೆ ಮೋಷನ್ ಸಮಸ್ಯೆ ಆಗ್ತಾ ಇದೆ ಅನ್ನೋ ಬಗ್ಗೆ. ಅದರ ಸಂಬಂಧಪಟ್ಟನೆ ಅವರು ಕೂಡ ಊಟವನ್ನು ಕೂಡ ಬಿಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಹೀಗಾಗಿ ನಿರಂತರ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ಈಗ ಕೊನೆಗೂ ಕೂಡ ಪರಪ್ಪನಾಗ್ರಹದಿಂದ ಜೈಲಿನಿಂದ ಬಂದಿರತಕ್ಕಂಥ ಒಂದು ಮೆಡಿಕಲ್ ರಿಪೋರ್ಟ್ ಜೊತೆಗೆ ಅವರ ಕುಟುಂಬಸ್ಥರು ಕೊಟ್ಟಿರ್ತಕ್ಕಂತಹ ಮೆಡಿಕಲ್ ರಿಪೋರ್ಟ್ಗಳನ್ನ ಎರಡನ್ನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂತಹ ಇಲ್ಲಿರ್ತಕ್ಕಂತಹ ಸರ್ಕಾರಿ ವೈದ್ಯರು ಜೊತೆಗೆ ಈ ಪರಿಸ್ಥಿತಿ ವಾಸ್ತವ ಸ್ಥಿತಿಯನ್ನು ಕೂಡ ದರ್ಶನ್ ಅವರ ಆರೋಗ್ಯ ಪರಿಶೀಲನೆ ಕೂಡ ಮಾಡಿದ ನಂತರಾಗಿ ಸರ್ಜಿಕಲ್ ಚೇರಿಗೆ ಒಂದು ಕೊನೆಗೂ ಕೂಡ ಅಪ್ರೂವಲ್ ನೀಡಿದ್ದಾರೆ. ಹೀಗಾಗಿ ಸಂಜೆ ವೇಳೆಗೆ ವೆಲ್ಫೇರ್ ಹೆಲ್ತ್ ಆಫೀಸರ್ ಕೂಡ ಈಗ ಆ ಚೇರ್ ಅನ್ನ ಕೊಡುವಂತ ವ್ಯವಸ್ಥೆ ಕೂಡ ಮಾಡುವಂತದ್ದು. ಅಂದ್ರೆ ಇದನ್ನ ಸಾಮಾನ್ಯವಾಗಿ ಸರ್ಕಾರದ ವತಿಯಿಂದನೇ ವೀಲ್ ಚೇರ್ ಅಂದ್ರೆ ಸರ್ಜಿಕಲ್ ಚೇರ್ ಅನ್ನ ಕೊಡುವಂತ ವ್ಯವಸ್ಥೆ ಆಗುತ್ತೆ. ಯಾಕಂದ್ರೆ ಕುಟುಂಬಸ್ಥರು ಅದನ್ನ ಸರ್ಜಿಕಲ್ ತಂದು ಕೊಟ್ರೆ ಸಾಕಷ್ಟು ವ್ಯವಸ್ಥೆ ಇರುವಂತ ಸರ್ಜಿಕಲ್ ಚೇರ್ ತಂದು ಕೊಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದನ್ನ ಸರ್ಕಾರದಿಂದನೇ ಅಪ್ರೂವಲ್ ಕೊಡ್ತಾರೆ. ಅದಕ್ಕೆ ಈ ಹಿಂದೆ ಕೂಡ ಅಂತ ಸಮಸ್ಯೆಗಳಿಂದ ಬಳಲುವಂತರಿಗೆ ಕೊಡುವಂತ ಅವಕಾಶ ಇದೆ ಅಂತ ಕೂಡ ಅವರು ಹೇಳಿದ್ರು. ಹೀಗಾಗಿ ಅಂತಿಮವಾಗಿ ಸರ್ಜಿಕಲ್ ಚೇರ್ ಅನ್ನ ಕೊಡುವಂತ ವ್ಯವಸ್ಥೆ ದರ್ಶನ್ ಅವರಿಗೆ ಆಗಿರುವಂತದ್ದು. ಧನ್ಯವಾದ ಮಾಹಿತಿಗೆ.